शुभं करोतु कल्याणम् आरोग्यं धनसम्पदः शत्रुबुद्धिविनाशाय दीपं ज्योति नमोस्तुते दीपं ज्योति परब्रह्म दीपं ज्योति जनार्दनः दीपाग्रे शंकरं प्रोक्तं सभादीपं नमोस्तुते सभादीपं नमोस्तुते। ಪ್ರತಿಭಾ ಕಾರಂಜಿಯಂತಹ ಈ ಒಂದು ಸುಂದರ ವೇದಿಕೆಯಲ್ಲಿ ಈ ಜ್ಯೋತಿಯನ್ನು ಬೆಳಗಿಸುವ ಮೂಲಕ ಮಗುವಿನಲ್ಲಿರುವಂತಹ ಭಯವನ್ನು ದೂರ ಮಾಡಿ ಪ್ರತಿಭೆಗಳು ಬೆಳಕಿನಂತೆ ವಿದ್ಯಾರ್ಥಿಗಳ ಕಲಿಕೆಗೆ ಹೊಸ ರೂಪ ಹೊಸ ಸ್ವರೂಪವನ್ನು ಕೊಟ್ಟು ಅವರ ಕಲಿಕೆ ಇನ್ನಷ್ಟು ಭದ್ರಕ್ಕಾಗಲಿ ಸಹಕಾರಿಯಾಗಲಿ ಎನ್ನುವ ಆಶಯದೊಂದಿಗೆ ಸನ್ಮಾನ್ಯ ಕ್ಷೇತ್ರ ಸಚಿವರಾದ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಅನಂತವಾಡಿ ಶಾಲೆಯಲ್ಲಿ ಸ್ಮಾರ್ಟ್ ಕ್ಲಾಸ್ ಅನ್ನ ವಿದ್ಯುಕ್ತವಾಗಿ ಶುಭಾರಂಭ ಮಾಡ್ತಾ ಇದ್ದಾರೆ. ಶಿಕ್ಷಣದಲ್ಲಿ ಬೋಧನಾ ವಿಧಾನವು ಕಾಲಕ್ಕೆ ಬದಲಾಗಬೇಕಾಗುತ್ತದೆ. ಇಂದಿನ ಆಧುನಿಕ ಕಾಲಕ್ಕೆ ಅನುಗುಣವಾಗಿ ಶಿಕ್ಷಣದಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಬೋಧನೆ ಮಾಡಿದರೆ ಮಕ್ಕಳಿಗೆ ಬಹುಬೇಗ ಅದು ಮಂದಕ್ಕಾಗುತ್ತದೆ ಹಾಗೂ ಅವರ ಜೀವನ ಪೂರ್ತಿಯನ್ನು ಅರ್ಥದಲ್ಲಿ ಹಾಗೆ ಇರುತ್ತದೆ. ಈ ಒಂದು ಉದ್ದೇಶದಿಂದ ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ಗಜಾನನ ನಾಯ್ಕ ಅವರು ಸಮುದಾಯದವರಲ್ಲಿ ದಾನಿಗಳಲ್ಲಿ ಹಳೆ ವಿದ್ಯಾರ್ಥಿ ಸಂಘದವರಲ್ಲಿ ವಿನಂತಿಸಿಕೊಂಡಾಗ ನೂತನವಾಗಿ ಅಸ್ತಿತ್ವಗೊಂಡಿರುವಂತಹ ನರೇಂದ್ರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ನಾಗೇಶ್ವರ ನಾಯ್ಕ ಹಾಗೂ ಸರ್ವ ಸದಸ್ಯರು ಒಗ್ಗೂಡಿ ಈ ಒಂದು ಹೊಸ ಕಲಿಕಾ ಹಾಗೂ ಬೋಧನಾ ವಿಧಾನದ ಸ್ಮಾರ್ಟ್ ಕ್ಲಾಸ್ ಅನ್ನ ತಮ್ಮ ಶಾಲೆಗೆ ಕೊಡುಗೆಯಾಗಿ ನೀಡುವ ಮೂಲಕ ಕಲಿಕೆಗೆ ಹೊಸ ಭಾಷೆಯನ್ನ ಬರೆದಿದ್ದಾರೆ. ಈ ಒಂದು ಸ್ಮಾರ್ಟ್ ಕ್ಲಾಸ್ ಇಲ್ಲಿ ಅನಾವರಣಗೊಳ್ಳಲಿಕ್ಕೆ ಕಾರಣೀಕರ್ತರಾದಂತಹ ಈ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರಿಂದ ಹಾಗೂ ಕೊಡುಗೆ ನೀಡಿರುವಂತಹ ಹಳೆ ವಿದ್ಯಾರ್ಥಿ ಸಂಘದ ಸರ್ವ ಸದಸ್ಯರಿಗೆ ಅಧ್ಯಕ್ಷರಿಗೆ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕ ವಂದನೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಗಜಾನನ ನಾಯ್ಕ ಅವರು ಈ ಒಂದು ಶಾಲೆಗೆ ಹೊಸ ಸ್ವರೂಪ ನೀಡಬೇಕು, ಬೋಧನಾ ವಿಧಾನಕ್ಕೆ ಒಂದು ಹೊಸ ರೂಪವನ್ನು ಕೊಡಬೇಕು. ಆ ಮೂಲಕ ಶಿಕ್ಷಕರಿಗೆ ಅವರ ಕೆಲಸವನ್ನು ಕೂಡ ಹಗುರವಾಗಬೇಕು, ಅವರ ಸೃಜನಶೀಲತೆಯನ್ನು ಹೆಚ್ಚಿಸಬೇಕು, ಮಕ್ಕಳ ವಿಜ್ಞಾನವನ್ನು ಉತ್ತಮ ಹಳೆ ವಿದ್ಯಾರ್ಥಿಗಳು ಏನೋ ಒಂದು ಮಾಡಿದ್ದಾರೆ, ಅವರಿಗೆ ತಾವು ಮಾಡಿದಂಥ ಕೆಲಸ ಇಲಾಖೆ ಕೂಡ ಗುರುತಿಸಬೇಕು ಅನ್ನೋದು ಕೂಡ ಇರ್ತದೆ. ಹಾಗಾಗಿ ನಾನು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ಈ ಒಂದು ಸ್ಮಾರ್ಟ್ ಕ್ಲಾಸನ್ನು ಹಳೆ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ ಅನ್ನುವಂಥದ್ದು ತುಂಬ ಒಂದು ಸಂತೋಷದ ಸಂಗತಿ. ಇವತ್ತು ಎಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ತಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಮೇಲೆ ಆ ಕಡೆ ನೋಡ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಬೇರೆ ಬೇರೆ ಸ್ಥಾನದಲ್ಲಿದ್ದರೂ ಕೂಡ ತಾನು ಈ ಒಂದು ಸ್ಥಾನಕ್ಕೆ ಬರಲಿಕ್ಕೆ ಕಾರಣ ಆದಂಥ ಶಾಲೆ ಯಾವುದು, ಶಿಕ್ಷಕರು ಯಾವುದು, ಯಾರು ಅನ್ನೋದ್ರ ಬಗ್ಗೆ ಅವರು ಏನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಅಂಥದ್ರಲ್ಲಿ ಈ ಒಂದು ಅನಂತವಾಡಿ ಶಾಲೆಯ ಹಳೆ ವಿದ್ಯಾರ್ಥಿಗಳು ನಾವು ಕಲಿತಂಥ ಶಾಲೆಗೆ ಏನಾದರೂ ಮಾಡಬೇಕು. ಇವತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ವಿಧಾನಗಳಲ್ಲಿ ಬದಲಾವಣೆ ಆಗ್ತಾ ಇದೆ. ಹಾಗಾಗಿ ಈ ಸ್ಮಾರ್ಟ್ ಕ್ಲಾಸನ್ನು ತಮ್ಮ ಶಾಲೆಯಲ್ಲಿ ಪ್ರಾರಂಭಿಸೋದ್ರ ಮೂಲಕ ಹೊಸ ಹೊಸ ಒಂದು ವಿಧಾನಗಳ ಪರಿಚಯ ನಮ್ಮ ಮಕ್ಕಳಿಗೆ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರು ಸೇರಿ ಈ ಒಂದು ಸ್ಮಾರ್ಟ್ ಟಿವಿಯನ್ನು ಶಾಲೆಗೆ ಕೊಟ್ಟಿದ್ದಾರೆ. ಹಾಗಾಗಿ ಅವರನ್ನು ನಾನು ಇಲಾಖೆ ಪರವಾಗಿ ಅಭಿನಂದಿಸ್ತಾ, ಮುಂದಿನ ದಿವಸ ಇಂಥ ಒಂದು ಕೆಲಸ ತಮ್ಮಿಂದ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿ, ಹಾಗೆ ನಿಮಗೂ ಕೂಡ ಇನ್ನೂ ಹೆಚ್ಚು ದಾನ ಮಾಡುವಂಥ ಒಂದು ಶಕ್ತಿಯನ್ನು ಆ ದೇವರು ನಿಮಗೆ ಕರುಣಿಸಲಿ ಅಂತಕೊಂಡು ನಾನು ಈ ಒಂದು ಸಂದರ್ಭದಲ್ಲಿ ಹಾರೈಸಲಿಕ್ಕೆ ಬಯಸ್ತೇನೆ. ಇನ್ನು ಎರಡನೇದಾಗಿ ಪ್ರತಿಭಾ ಕಾರಂಜಿ.